ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೆ ಮೊದಲಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ಮೇಲೆ ನೋಡಿಬಿಟ್ರೆ ನಿಮಗೆಲ್ಲ ಒಂದು ಹೆಣ್ಣು ಸಿಕ್ಕಿರ್ಬೋದು. ಅಲ್ಲಿ ಏನೋ ಚರಣ್ರಾಜ್ ಸರ್ ಅವರು ಯಾರದೋ ಪ್ರತಿಮೆಯನ್ನು ಹೊಡಿಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ನಿಮ್ಗೊಂದು ಹಿಂಟ್ ಸಿಕ್ಬಿಡುತ್ತೆ, ಈಗ ಒಂದು ಕುತೂಹಲ. ಸೊ ವಾಟ್ ಈಸ್ ದೇರ್ ಅಲ್ಲಿ ಏನು ನಡೀತಾ ಇದೆ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಕ್ಕಂಥ ಒಂದು ಚಿತ್ರದ ಒಂದು ಇನ್ಸಿಡೆಂಟ್ ಅಥವಾ ಶೂಟಿಂಗಲ್ಲಿ ನಡೆದಂಥ ಒಂದು ಘಟನೆ ಸಂದರ್ಭ ಹೇಗಿತ್ತು ಅಂತಂದರೆ, ಸೊ ಇದು ಸೂರಪ್ಪ ಬಾಬು ಸರ್ ಡೈರೆಕ್ಟ್ ಮಾಡಿದಂಥ ಸಿನಿಮಾ, ದಟ್ ಈಸ್ ಸೂರಪ್ಪ. ಅಭಿನವ್ ಭಾರ್ಗವ, ಸಾಹಸ ಸಿಂಹ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಸರ್ ಅದ್ಭುತವಾದ ಪಾತ್ರವನ್ನು ನಿಭಾಯಿಸಿರ್ತಕ್ಕಂಥ ಒಂದು ಚಿತ್ರ ಇದು. ಕೆಲವೊಂದು ಸಿನಿಮಾಗಳು ಎಲ್ಲ ಕಾಲಕ್ಕೂ ಅಜರಾಮರವಾಗಿ ಉಳ್ಕೊಳ್ತವೆ. ಸೊ ಆ ಒಂದು ಪಂಕ್ತಿಯಲ್ಲಿ ಈ ಸಿನಿಮಾವು ಕೂಡ ಎಲ್ಲ ಕಾಲಕ್ಕೂ ನಿಲ್ಲುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು. ಸೊ ವಿಚಾರಕ್ಕೆ ಬರೋಣ. ಈಗ ಚರಣ್ರಾಜ್ ಸರ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕನ್ನಡ ಚಿತ್ರರಂಗ ಕಂಡಂಥ ಒಬ್ಬ ಅದ್ವಿತೀಯವಾದಂಥ ಕಲಾವಿದ, ನಿರ್ದೇಶಕರಾದಂಥ ಅಂದಿನ ಕಾಲಘಟ್ಟದ ಒಬ್ಬ ಯಶಸ್ವಿ ನಿರ್ದೇಶಕ. ಅದರಲ್ಲೂ ಗ್ರಾಮೀಣ ಸೊಗಡಿನ ಹಿನ್ನೆಲೆಯ ಕಥೆಯನ್ನು ಎತ್ಕೊಂಡು ಅತ್ಯದ್ಭುತವಾಗಿ ಸಿನಿಮಾವನ್ನು ಕಟ್ತಾ ಇತ್ತಂಥ ಒಬ್ಬ ಅತ್ಯದ್ಭುತ ನಿರ್ದೇಶಕರಾದಂಥ ಸಿದ್ಧಲಿಂಗಯ್ಯ ಸರ್ ಅವರ ಗರಡಿಯಲ್ಲಿ ಬಂದಂಥ ಒಬ್ಬ ಮಹಾನ್ ಚೇತನ ಅಂತಂದರೆ ಅದು ಚರಣ್ರಾಜ್ ಸರ್ ಅವರು. ಈ ಸೂರಪ್ಪ ಚಿತ್ರದ ಒಂದು ಘಟನೆಯ ಬಗ್ಗೆ ಹೇಳೋದಾದರೆ, ಒಂದು ಸೀನಲ್ಲಿ ವಿಷ್ಣುವರ್ಧನ್ ಸರ್ ಅವರ ಪ್ರತಿಮೆಯನ್ನು ಹೊಡಿಬೇಕಾಗಿರುತ್ತೆ. ಫಸ್ಟು ಈ ಆಫರನ್ನು ಡೈನಾಮಿಕ್ ಹೀರೋ ದೇವರಾಜ್ ಸರ್ಗೆ ಕಾಲ್ ಮಾಡಿ ಕೇಳ್ತಾರೆ. ಅವಾಗ ಅವರು ಒಂದೇ ಮಾತು ಹೇಳ್ತಾರೆ, ಡೈರೆಕ್ಟಾಗಿ ನಿರ್ದೇಶಕರನ್ನು ಜೊತೆಗೆ ನಿರ್ಮಾಪಕರನ್ನು ಅವರು ಮನೆಗೆ ಕರೆಸ್ಕೊತಾರೆ. ಎಲ್ಲಿದೆಯಪ್ಪ ಬಾರಪ್ಪ ಇಮಿಡಿಯೇಟಾಗಿ ಅಂತ ಅಂದ್ಬಿಟ್ಟು ಅಲ್ಲಿ ಕರೆಸ್ಕೊಂಡು ಹೇಳ್ತಾರೆ ಅವರು. ಏಕೆಂದರೆ ಆ ಒಂದು ಕಾಲಘಟ್ಟದಲ್ಲಿ ವಿಷ್ಣುವರ್ಧನ್ ಸರ್ ಅವರ ಸ್ಟಾರ್ಡಮ್ಮು, ಆ ಫ್ಯಾನ್ಸ್ ಕ್ರೇಜು ಆ ಲೆವೆಲ್ಗೆ ಅದು ಬೆಳೆದುಬಿಟ್ಟಿತ್ತು. ಹಾಗಾಗಿ ಅವ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸೀನ್ಸನ್ನು ಯಾರಿಗಾದರೂ ಸಹ ಕಲಾವಿದರಿಗೆ ಹೇಳಿದಾಗ ಅವರು ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಿದ್ರೆ ಡಿಸಿಷನ್ಗೆ ಬರ್ತಿದ್ರು. ಸೊ ಅಂಥ ಒಂದು ಸಮಯ ಅದು. ಸೊ ದೇವರಾಜ್ ಸರ್ ಇವರು ಮನೆ ಕರೆಸ್ತಾರೆ. ಮನೆ ಕರೆದಂಥ ಸಂದರ್ಭದಲ್ಲಿ, ನನ್ನನ್ನು ಏನು ಅಂದ್ಕೊಂಡಿದೆಯಾ, ನಾನೇನಾದರೂ ವಿಷ್ಣು ಸರ್ ಪ್ರತಿಮೆಯನ್ನು ಹೊಡೆದಿದ್ದೆ ಆದರೆ ನಾನು ಹೊರಗಡೆ ಓಡಾಡಲಿಕ್ಕಾಗತ್ತಾ? ಅವ್ರ ಫ್ಯಾನ್ಸ್ ಏನೆಲ್ಲ ಮಾಡ್ಬೋದು ನನ್ನನ್ನು, ನಾನು ಹೇಗೆ ಶೂಟಿಂಗ್ ಮಾಡಲಿಕ್ಕಾಗತ್ತಾ? ಅಂದರೆ ಇದು ಬೇರೆ ಥರ ಅವ್ರು ಹೇಳಿದ್ದಲ್ಲ ಅದು. ಅಂದರೆ ಯಾವುದೇ ಒಬ್ಬ ಸಹ ಕಲಾವಿದ ಆ ಒಂದು ಕಾಲಘಟ್ಟದಲ್ಲಿ ಯಶಸ್ವಿಯಾಗಿ ಬೆಳೆದಿದ್ದಂಥ ಒಬ್ಬ ಮೇರು ನಟನನ್ನು ನೋಡಿ ಆತನ ಮೇಲೆ ಇಟ್ಟಿದ್ದಂಥ ಒಂದು ಪ್ರೀತಿ ಅಭಿಮಾನದ ಸಂಕೇತವಾಗಿ ಹಾಗೆ ಹೇಳ್ತಾರೆ ಅವರು. ದಯಮಾಡಿ ಈ ಸೀನ್ ಬೇಡ, ಇದು ನನಗೆ ಇದು ಭಾಳ ತೊಂದರೆ ಆಗುತ್ತೆ, ಅಂಥ ಮಹಾನ್ ಚೇತನನ್ನು ಪ್ರತಿಮೆಯನ್ನು ಹೊಡಿಬೇಕು ಅಂತಂದರೆ ಅದು ಭಾಳ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಫೈನಲಿ ದೇವರಾಜ್ ಸರ್ ಅವರು ಆ ಸೀನಿಗೆ ಒಪ್ಕೊಳ್ಳೋದೇ ಇಲ್ಲ, ಅವರು ಬಿಟ್ಬಿಡ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಅಪ್ರೋಚ್ ಮಾಡುವಂಥದ್ದು ಚರಣ್ರಾಜ್ ಸರ್ಗೆ. ಅವ್ರಿಗೆ ಹೇಳಿದಾಗಲೂ ಕೂಡ ಅವರು ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡ್ತಾರೆ ಅವರು. ಸೊ ಹೆಂಗೆ ಸಾಧ್ಯ ಇದು, ಹೆಂಗೆ ಇದು ಹುಡುಗಾಟನೇ ಇದು, ನಾನು ಹೆಂಗೆ ಹೊಡಿಯೋಕ್ಕಾಗುತ್ತೆ, ಬಿಡ್ತಾರೆ ನನ್ನ ಫ್ಯಾನ್ಸು. ಸೊ ದೇವರಾಜ್ ಸರ್ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆ ಒಂದು ಸೀನ್ ಮಾಡಲಿಕ್ಕೆ, ಅಟ್ ದ ಸೇಮ್ ಟೈಮ್ ಅದೇ ಒಪಿನಿಯನನ್ನು ಚರಣ್ರಾಜ್ ಸರ್ ಕೂಡ ರೈಸ್ ಮಾಡ್ತಾರೆ ಆ ಒಂದು ಟೈಮಲ್ಲಿ. ಬಟ್ ಅದೇನೇ ಇದ್ರೂ ಕೂಡ ಫೈನಲಿ ಎಲ್ಲರ ಓಲೈಕೆ ನಂತರ ಅವರು ಶೂಟಿಂಗ್ ಸ್ಪಾಟಿಗೆ ಬರ್ತಾರೆ. ಮೊದಲನೇ ಸೀನೇ ಅದಂತೆ ಅದು. ಅವ್ರು ಹೇಳ್ತಾರೆ ಚರಣ್ರಾಜ್ ಸರ್, ಸಾಕಷ್ಟು ಮಾಧ್ಯಮಗಳಲ್ಲಿ ಕೆಲವೊಂದು ವಿಷ್ಣು ಸರ್ ಸಮಾರಂಭಗಳನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಅವರನ್ನು ಗೆಸ್ಟಾಗಿ ಕರೆಸಿದಾಗ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ ಅವರು. ಅಂದರೆ ಫಸ್ಟು ಸೀನೇ ಆ ಸಿನಿಮಾದ್ದು ವಿಷ್ಣು ಸರ್ ಪ್ರತಿಮೆಯನ್ನು ಹೊಡೆಯುವಂಥದ್ದು. ಅವ್ರಿಗೆ ಫಸ್ಟು ಏನು ಹುಡುಗಾಟನ ಹೆಂಗಪ್ಪ, ಏನು ವಿಷ್ಣು ಸರ್ ಬಂದು ನಿಂತ್ಕೊಂಡ ತಕ್ಷಣ ಅವ್ರನ್ನ ನೋಡಿಬಿಟ್ಟು ನಾನು ಕಣ್ಣು ತುಂಬ್ಕೊಬಿಟ್ಟೆ ನಾನು. ಅಂದರೆ ಅಷ್ಟು ಕಳೆ ಇತ್ತು ಅವ್ರ ಫೇಸಲ್ಲಿ, ಮುಖದಲ್ಲಿ ಅಂತ. ಹಾಗಾಗಿ ಅದಕ್ಕೆ ಅನಿಸುತ್ತೆ ಅವರು ಕೊನೆ ಲಾಸ್ಟ್ ಮೂಮೆಂಟ್ಸಲ್ಲಿ ಸ್ವಲ್ಪ ಅವರು ಆಧ್ಯಾತ್ಮಿಕತೆಯ ಕಡೆಗೆ ತಮ್ಮನ್ನು ತಾವು ಜಾಸ್ತಿ ಅವರು ತೊಡಗಿಸ್ಕೊಬಿಡ್ತಾರೆ ವಿಷ್ಣುವರ್ಧನ್ ಸರ್. ಮೇ ಬಿ ದೇವಿ ಕಳೆ ಇತ್ತೇನೋ, ಅದು ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ, ಹತ್ತಿರದಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಅವೆಲ್ಲವೂ ಕೂಡ. ಅದಾದಮೇಲೆ ಒಂದು ಕ್ಷಣ ಅವ್ರಿಗೆ ಸ್ಟಾರ್ಟಿಂಗ್ ಆರಂಭದಲ್ಲಿ ಅದನ್ನು ಅದು ಮಾಡಲಿಕ್ಕಾಗಿಲ್ವಂತೆ, ಅದನ್ನು ಆ ಶೂಟಿಂಗನ್ನು ಹೆಂಗೆ ಹೊಡಿಯೋದು ಏನು ಕತೆ ಅಂತ ಅಂದ್ಬಿಟ್ಟು. ಆಮೇಲೆ ಸೊ ವಿಷ್ಣು ಸರಿ ಅವ್ರ ಹತ್ರ ಕರೆದು, ನೀವೊಬ್ಬ ಕಲಾವಿದನಾಗಿ ಪಾತ್ರವನ್ನು ಮಾಡಬೇಕು, ಬೇರೆ ಯಾವುದನ್ನು ನಿನ್ನ ತಲೆ ಇಟ್ಕೋಬಾರ್ದು, ತೆಗೆದಾಕ್ಬಿಡ್ಬೇಕು. ಸೊ ದಯಮಾಡಿ ಆ್ಯಸ್ ಆ್ಯಕ್ಟರ್ ಆಗಿ ಈ ಪಾತ್ರಕ್ಕೆ ಜೀವ ತುಂಬಲೇಬೇಕು ಅಂತಕ್ಕಂಥ ಒಂದಷ್ಟು ಮೋಟಿವೇಶನ್ ಆಗಿ ವಿಷಯಗಳನ್ನು ಅವ್ರ ಮನಸ್ಸಾಗಿ ತುಂಬಿಸ್ದಾಗ ಏನಾಗುತ್ತೆ. ಆ್ಯಂಡ್ ಇಮಿಡಿಯೇಟು ಚರಣ್ರಾಜ್ ಸರ್ ಅವರು ಸೊ ಒಂದೇ ಟೇಕಲ್ಲಿ ಆ ಪ್ರತಿಮೆಯನ್ನು ಹೊಡಿತಕ್ಕಂಥ ಸೀನನ್ನು ಓಕೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ನೆರೆದಂಥ ಜನರಾಗಿರ್ಬೋದು, ಸಹ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಎಲ್ಲರೂ ಚಪ್ಪಾಳೆ ಸುರುಮಳೆಯನ್ನೇ ಸುರಿಸ್ತಾರಂತೆ. ಇದು ಯಾವುದೇ ಒಬ್ಬ ಕಲಾವಿದ ಮತ್ತೊಬ್ಬ ಮಹಾನ್ ಕಲಾವಿದನ ಮೇಲೆ ಇಟ್ಟಂಥ ಅದೊಂದು ಅಭಿಮಾನ ಇರುತ್ತಲ್ಲ, ಅದಾದಮೇಲೆ ಬಂದು ಇಮಿಡಿಯೇಟು ಅವ್ರಿಗೆ ಹಗ್ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಳ್ತಾರೆ ಚರಣ್ರಾಜ್ ಸರ್ ಅವರು. ಅಂದರೆ ಒಬ್ಬ ಸಹ ಕಲಾವಿದ ಮತ್ತೊಬ್ಬ ಕಲಾವಿದನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ, ಅದೊಂದು ರೆಸ್ಪೆಕ್ಟ್ ಅದು. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೊ ಯಾಕೆ ಇದನ್ನೆಲ್ಲ ಹೇಳ್ತೀವಿ ಅಂತಂದರೆ, ಸೊ ನಮಗಿಂತ ಉನ್ನತ ಮಟ್ಟದ ಕಲಾವಿದರಾಗಲಿ, ಯಶಸ್ವಿಯಾಗಿ ಕನ್ನಡ ಚಿತ್ರರಂಗನ ಆಳ್ತಿರತಕ್ಕಂಥ ಕಲಾವಿದರಾಗಲಿ, ಯಾರೇ ಆಗಲಿ, ಸೊ ಅವರು ಹೇಗೆ ನಡೆಸ್ಕೊಂಡಂಥ ರೀತಿ ಇದೆಯಲ್ಲ ಸಹ ಕಲಾವಿದರನ್ನು, ಅದು ಎಲ್ಲ ಕಾಲಕ್ಕೂ ಒಂಥರ ಆಲದ ಮರವನ್ನು ನಾವು ಹೇಗೆ ಅಜರಾಮರ ಅಂತ ಕರಿತೀವಿ, ಸೊ ಅವರು ಕೂಡ ಅಜರಾಮರವಾಗಿ ಉಳ್ಕೊಳ್ತಾರೆ. ಸೊ ಈ ವಿಷಯಗಳನ್ನು
ಯಾರ ಬಾಯಲ್ಲಿ ಕೇಳಿದ್ರು ಕೂಡ ರೋಮಾಂಚನ ಆಗುತ್ತೆ ನಮಗೆ. ಏನು ಹಿಂಗೆಲ್ಲ ನಡೆದಿತ್ತ ಘಟನೆಗಳು, ಹಿಂಗೆಲ್ಲ ಇತ್ತ ಅವತ್ತಿನ ಕಾಲಘಟ್ಟ ಸಿನಿಮಾ ಶೂಟಿಂಗ್ಗಳು, ಇಷ್ಟೊಂದು ಬಾಂಧವ್ಯ ಇತ್ತ, ಇಷ್ಟೊಂದು ವಿಶ್ವಾಸ ಇತ್ತು, ಅಭಿಮಾನ ಅಂತ. ಹಾಗಾಗಿ ಹೇಳುವಾಗಲೂ ಕೂಡ ನಮ್ಮನ್ನು ಅದೇ ನಮ್ಗೆ ಈಗ ಹೇಳ್ಬೇಕಾದ್ರೆ ಏನನ್ಸುತ್ತೆ ಹೇಳಿ, ಶೂಟಿಂಗ್ ನಡೀತಾ ಇದೆ, ನಮ್ಮ ಇಡೀ ಮೈಂಡೆಲ್ಲ ಇಮ್ಯಾಜಿನೇಷನ್ ಎಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಸೊ ಹಿಂಗೆ ನಡೆದಿತ್ತು, ಹಿಂಗಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಯಾವುದೇ ಒಂದು ಘಟನೆಯನ್ನು ನಾವು ಹೇಳಬೇಕಾದ್ರೆ ಅದು ಕೇಳ್ತಕ್ಕಂಥ ಆಡಿಯನ್ಸ್ಗೆ ಒಂದು ಕಲ್ಪನೆ ಬರಬೇಕು. ಇಲ್ಲಾಂದರೆ ಯಾವುದೇ ಘಟನೆಗಳನ್ನು ನಾವು ವಿವರಗಳನ್ನು ವಿಸ್ತರಿಸಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಾಗ ಅದಕ್ಕೇನು ಅರ್ಥ ಇರಲ್ಲ. ಹಾಗಾಗಿ ಕಲ್ಪನಾತೀತವಾಗಿ ಒಬ್ಬ ಆಡಿಯನ್ಸನ್ನು ಅದು ಕರ್ಕೊಂಡು ಹೋಗಬೇಕಾಗತ್ತೆ, ಹಿಂಗೆ ನಡೆದಿತ್ತು, ಹಿಂಗಾಗಿತ್ತು ಅಂತ. ಸೊ ಆ ಫೀಲ್, ಆ ಮೈಂಡ್ಸೆಟ್ ಬಂತು ಅಂತಂದರೆ ಖಂಡಿತವಾಗ್ಲೂ ಒಬ್ಬ ಯೂಟ್ಯೂಬರ್ ಆಗಲಿ, ಒಬ್ಬ ಯಾರೇ ಆಗಲಿ, ಆ ಒಂದು ಘಟನೆಯನ್ನು ವಿವರಿಸಬೇಕಾದ್ರೆ ಅದಕ್ಕೊಂದು ಅರ್ಥ ಲಭಿಸೋದು ಅಂದರೆ ಆ ಒಂದು ಕ್ಷಣಕ್ಕೆ, ಆ ಒಂದು ಮೂಮೆಂಟಿಗೆ. ಹಾಗಾಗಿ ಇವೆಲ್ಲವನ್ನು ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ, ಇಚ್ಛೆ ಅನಿಸುತ್ತೆ. ಹಾಗಾಗಿ ಇದನ್ನು ಹೇಳೋ ಪ್ರಯತ್ನ ಅಷ್ಟೇ. ಸೊ ದಯಮಾಡಿ ಈ ಒಂದು ಕಂಟೆಂಟ್ ಇಷ್ಟ ಆಗಿದರೆ, ದ ವೇ ಆಫ್ ನರೇಟಿಂಗ್ ಸ್ಟೈಲು ನಿಮ್ಮನ್ನು ಆ ಕಾಲಘಟ್ಟಕ್ಕೆ ಕರ್ಕೊಂಡೋಗಿದೆ ನಿಜವಾಗಿದ್ರೆ, ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಸಾಕಷ್ಟು ಘಟನೆಗಳಿದೆ ಸಿನಿಮಾ ಪ್ರಪಂಚದಲ್ಲಿ. ಸೊ ದಿಗ್ಗದ ಕಲಾವಿದರು ಯಾರೆಲ್ಲ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನು ಸಲ್ಲಿಸಿದ್ದಾರೆ, ಅವರೆಲ್ಲದರ ಪ್ರತಿಯೊಂದು ಘಟನೆಗಳನ್ನು, ಸ್ವಾರಸ್ಯಕರವಾದ ಘಟನೆಗಳನ್ನು ಸೊ ನಾನು ಕಲೆ ಹಾಕಿ ಅದನ್ನು ರೆಫರ್ ಮಾಡಿ ಓದ್ಕೊಂಡು ಹೇಗೆಲ್ಲ ಹೇಳಲಿಕ್ಕೆ ಸಾಧ್ಯ ಆ ಒಂದು ಪ್ರಯತ್ನ ಅಂತ ನಂದು ಇದ್ದೇ ಇರ್ತಿದೆ. ಸೊ ದಯಮಾಡಿ ಮ್ಯಾಕ್ಸಿಮಮ್ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.